ಗಡಿನಾಡು ಚಾಮರಾಜನಗರದಲ್ಲಿ ಒಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ವರದಿಯಾಗಿದೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದು ಪ್ರಿಯತಮೆಯ ಬಾಳನ್ನೇ ನರಕ ಮಾಡಿದ ದುರುಳನ ಕಥೆ ಇದಾಗಿದೆ. ಬೇರೊಬ್ಬನ ಜೊತೆಗೆ ಜಾನ್ ಪ್ರೆಸಿಲ್ಲಾಗೆ ಮದುವೆ ಆಗಿರುತ್ತೆ. ಜಾನ್ ಪ್ರೆಸಿಲ್ಲಾ ಪತಿಗೆ ಪ್ರೆಸಿಲ್ಲಾಳ ಫೋಟೋವನ್ನು ಕಳುಹಿಸಿ ಕಿರುಕುಳ ಕೊಡಲಾಗಿದೆ. ಪತ್ನಿಯ ಲವ್ವಿ ಡವ್ವಿ ವಿಚಾರ ತಿಳಿದು ಮನೆಯಿಂದ ಆಚೆ ಹಾಕಿದ್ದಾನೆ ಸ್ಟೀಫನ್. ಈ ವೇಳೆ ಮದುವೆ ಆಗ್ತೇನೆ ಅಂತೇಳಿ ನಂಬಿಸಿರ್ತಾನೆ ಪ್ರಿಯಕರ ಕ್ಲಿಂಟನ್. ವಿಚ್ಛೇದನದ ಬಳಿಕ ಯಾರ ಕೈಗೂ ಸಿಗದೆ ಪ್ರಿಯಕರ ಕ್ಲಿಂಟನ್ ಎಸ್ಕೇಪ್ ಆಗಿದ್ದಾನೆ. ಚಾಮರಾಜನಗರದಲ್ಲಿ ಲವ್ ಸೆಕ್ಸ್ ದೋಖಾ ಘಟನೆಯೊಂದು ನಡೆದಿರುವಂಥದ್ದು. ಪ್ರಿಯತಮೆಯ ಬಾಳನ್ನೇ ಬರ್ಬಾದು ಮಾಡಿಬಿಟ್ಟಿದ್ದಾನೆ ದುರುಳ. ಬೇರೊಬ್ಬನ ಜೊತೆಗೆ ಪ್ರೆಸಿಲ್ಲಾ ಅನ್ನುವಂತಹ ಮಹಿಳೆ ಮದುವೆ ಆಗಿರ್ತಾರೆ, ಸುಖ ಸಂಸಾರವನ್ನು ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕ್ಲಿಂಟನ್ ಅನ್ನೋನು ಅಲ್ಲಿ ಹುಳಿ ಹಿಂಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಆತ ಪ್ರೀತಿಸ್ತಾ ಇದ್ದಂತಹ ಯುವತಿ ಬೇರೊಬ್ಬನ ಜೊತೆಗೆ ಮದುವೆ ಆಗಿರ್ತಾಳೆ. ಆತನಿಗೆ ಆ ಪ್ರೇಯಸಿಯ ಜೊತೆಗಿದ್ದಂತಹ ಫೋಟೋವನ್ನು ಕಳುಹಿಸಿ ಸಂಸಾರದಲ್ಲಿ ಬಿರುಕು ಉಂಟು ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಸಂಸಾರ ಹಾಳಾಗಾದ ಮೇಲೆ ನಾನು ನಿನಗೆ ಬಾಳು ಕೊಡ್ತೀನಿ ಅಂಥೇಳಿ ಬಂದು ಅವಳಿಗೂ ಕೂಡ ಮೋಸ ಮಾಡಿರುವಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಚಾಮರಾಜನಗರದಲ್ಲಿ ನಡೆದಿರುವಂತಹ ಲವ್ ಸೆಕ್ಸ್ ದೋಖಾ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂಥೇಳಿ, ಮೋಸ ಮಾಡಿದವನು ಯಾರು, ಈ ಯುವತಿ ಮೋಸ ಹೋಗಿದ್ದಾದ್ರೂ ಹೇಗೆ ಅಂಥೇಳಿ? ಪ್ರೇಮ್, ಯುವತಿ ಮೋಸ ಹೋಗದಂತ ಘಟನೆ ಇದೀಗ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಡೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಕ್ಲಿಂಟನ್ ಎಂಬ ವ್ಯಕ್ತಿ ಈ ಹುಡುಗಿಗೆ ಒಂದು ಮೋಸವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇವರಿಬ್ಬರ ನಡುವೆ ಹಿಂದೆ ಕೂಡ ಲವ್ ಕೂಡ ನಡೆದಿತ್ತು ಅಂತ ಹೇಳ್ಬೋದು. ಅದಾದ ನಂತರ ಮದುವೆಗೆ ಕ್ಲಿಂಟನ್ ನಿರಾಕರಣೆಯನ್ನ ಮಾಡ್ತಾನೆ. ಆದ ನಂತರ ಅವರ ಹುಡುಗಿಯ ಕುಟುಂಬಸ್ಥರು ಬೇರೊಬ್ಬ ಯುವಕನ, ಅಂದ್ರೆ ತಮಿಳುನಾಡು ಮೂಲದ ಯುವಕನ ಜೊತೆಗೆ ಒಂದು ವಿವಾಹವನ್ನ ಮಾಡಿಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಆದ್ರೆ ಈ ಕ್ಲಿಂಟನ್ ಅನ್ನೋ ಯುವಕ ಮತ್ತೆ ಆ ಯುವತಿಯನ್ನ ಪೀಡಿಸ್ತಕ್ಕಂಥದ್ದು ಮತ್ತೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ. ನೀನು ಆ ಹುಡುಗನಿಗೆ ಒಂದು ಡೈವೋರ್ಸ್ ಅನ್ನ ಕೊಟ್ಟು ಬಾ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಪದೇ ಪದೇ ಪೀಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ನಂತರ ಆ ಯುವಕನ ಮಾತನಾಡಿದಂತ ಯುವತಿ ಮತ್ತೆ ಗಂಡನಿಗೆ ಡೈವೋರ್ಸ್ ಅನ್ನ ಕೊಟ್ಟು ಬರ್ತಕ್ಕಂಥದ್ದು. ಕೊಟ್ಟು ಬಂದಂತ ನಂತರ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಮತ್ತೆ ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಳ್ಳಿಕ್ಕೆ ಡೇಟ್ ಕೂಡ ನಿಗದಿಯನ್ನ ಮಾಡ್ಕೊಳ್ತಾರೆ. ಅದ ನಂತರ ಕೈ ಕೊಟ್ಟು ಮತ್ತೆ ಪರಾರಿಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಮಾಪುರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.